ರಾಜ್ಯದ ಇಂಧನ ಸಚಿವ ಡಿಕೆ ಶಿವಕುಮಾರ್ ಮನೆಯ ಮೇಲೆ ಆದಾಯ ತೆರಿಗೆ ಇಲಾಖಾ ಅಧಿಕಾರಿಗಳು ನಡೆಸಿದ ದಾಳಿ ರಾಜಕೀಯ ಪ್ರೇರಿತ ಎಂದು ಸಮಾಜ ಕಲ್ಯಾಣ ಇಲಾಖೆ ಅಧ್ಯಕ್ಷೆ ದಿವ್ಯಪ್ರಭಾ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಇಂಧನ ಸಚಿವ ಡಿಕೆ ಶಿವಕುಮಾರ್ ಮನೆ ಮೇಲೆ ನಡೆದ ಆದಾಯ ತೆರಿಗೆ ಇಲಾಖಾ ಅಧಿಕಾರಿಗಳು ನಡೆಸಿದ ದಾಳಿ ರಾಜಕೀಯ ಪ್ರೇರಿತ ಎಂದು ಸಮಾಜ ಕಲ್ಯಾಣ ಇಲಾಖಾ ಅಧ್ಯಕ್ಷೆ ದಿವ್ಯಪ್ರಭಾ ಚಿತಲಡ್ಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸರ್ಕಾರಿ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಗುರಿಯಾಗಿಸಿ ದಾಳಿ ನಡೆಸುತ್ತಿದೆ ಎಂದು ಅವರು ಆಪಾದಿಸಿದ್ದಾರೆ. ರಾಜ್ಯದ ಪ್ರಭಾವಿ ಮಂತ್ರಿಗಳಾದಂತಹ ಪ್ರಭಾವಿ ನಾಯಕರು ಆದಂತಹ ಡಿಕೆ ಶಿವಕುಮಾರ್ ಅವರನ್ನ ಒಂದು ಹೆಣೆಯುವ ತಂತ್ರವನ್ನ ಇವತ್ತು ಅಮಿತ್ ಶಾ ಅವರು ಮಾಡಿದ್ದಾರೆ. ಐಟಿ ದಾಳಿಯನ್ನ ಮಾಡಿದ್ದನ್ನ ನಾವು ತಪ್ಪು ಅಂತ ಹೇಳುವುದಿಲ್ಲ, ಆದರೆ ಅವರು ಮಾಡಿದಂಥ ಸಮಯ ಮತ್ತೆ CRPF ಅನ್ನ ತಂದದ್ದು ತಪ್ಪು ಅಂತ ನಾವು ಇದನ್ನ ನಿರ್ದಾಕ್ಷಿಣ್ಯವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ BJP ಒಂದು ಕೆಟ್ಟೋದ ಕಾರಣಂತಾಗಿದೆ. ಅದು ಮುಂದೆನೂ ಹೋಗ್ತಾ ಇಲ್ಲ, ಹಿಂದೆನೂ ಬರ್ತಾ ಇಲ್ಲ. ಹಾಗಾಗಿ ಅಮಿತ್ ಶಾ ಅವರು ಏನಾದರೂ ಮಾಡಿ, ಮೋದಿ ಮತ್ತೆ ಅಮಿತ್ ಶಾ ಅವರವರು ಏನಾದರೂ ಮಾಡಿ ಕರ್ನಾಟಕದಲ್ಲಿ BJPಯನ್ನ ಬಲಿಷ್ಠಗೊಳಿಸಬೇಕು, ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅನ್ನೋ ಉದ್ದೇಶದಲ್ಲಿ IT ದಾಳಿಯನ್ನ ಮಾಡಿದ್ದಾರೆ. ಅದೆಲ್ಲರಿಗೂ ಗೊತ್ತು, ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಾನಿವತ್ತು ನನ್ನ ಸಹೋದರ ಸಹೋದರಿಯರಲ್ಲಿ ನಾನು ಎಲ್ಲ ಜನತೆಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂತಹ ದುರುದ್ದೇಶದ ದಾಳಿಗಳಾಗಲಿ ಇಂತಹ ಹೇಯ ಕೃತ್ಯವನ್ನು ಯಾವತ್ತೂ ಮಾಡಬಾರ್ದು. ಇವತ್ತು ನಾವು ಒಂದು ಡೆಮೊಕ್ರೆಟಿಕ್ ನೇಷನಲ್ಲಿ ಇದ್ದೇವೆ, ಸ್ವತಂತ್ರ ಭಾರತದಲ್ಲಿ ಇದ್ದೇವೆ. ಈ ಸ್ವತಂತ್ರ ಭಾರತದಲ್ಲಿ ಅದರದೇ ಆದಂತಹ ಒಂದು ಸಂವಿಧಾನ ಇದೆ. ಆ ಸಂವಿಧಾನದ ವಿರುದ್ಧವಾಗಿ ಇವತ್ತು ನಮ್ಮ ಮೋದಿಯವರು ಇರ್ಬೋದು ಅಥವಾ ಅಮಿತ್ ಶಾ ಅವರು ಇರ್ಬೋದು ಮಾಡಿದರೆ